Hi Divine Souls, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ಲೇವರ್ಫುಲ್ ಯೂನಿವರ್ಸ್. ನಾನು ನಿಮ್ಮ ಲಂಕೇಶ್. ಸೊ ರಿಟರ್ನಿಂಗ್ ಸಬ್ಸ್ಕ್ರೈಬರ್ ಇದ್ದರೆ ನಾನು ಯೂಟ್ಯೂಬ್ ಚಾನಲ್ ಬಗ್ಗೆ ನಾನು ಯಾರು ಅಂತ ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ. ಸೊ ನೀವೇನಾದರೂ ನನ್ನ ಚಾನಲ್ ಮೊದಲನೇ ಟೈಮ್ ವಿಸಿಟ್ ಮಾಡ್ತಿದ್ರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನನಗೂ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಸಿಗುತ್ತೆ. ಸೊ ನಾನು ಕನ್ನಡ ಹಾಗೂ ಇಂಗ್ಲೀಷಲ್ಲಿ ಟ್ಯಾರೋ ಹಾಗೂ ಡಿಫ್ರೆಂಟ್ ಮೊಡಾಲಿಟೀಸ್ನ ಯೂಸ್ ಮಾಡಿ ಡಿವೈನ್ ಮೆಸೇಜ್ನ ಡೆಲಿವರ್ ಮಾಡ್ತೀನಿ. ಆ ಟೈಮ್ಗೆ ನೀವು ಏನು ಮೆಸೇಜ್ ಬೇಕಿರುತ್ತೆ ಅದನ್ನು ನಾನು ತಲುಪಿಸ್ತೀನಿ. ಸೊ ನೀವೇನಾದರೂ ಪರ್ಸ್ನಲ್ ರೀಡಿಂಗ್ ಆ್ಯಂಡ್ ಪರ್ಸ್ನಲಿ ನಿಮ್ಗೇನಾದರೂ ಹೀಲಿಂಗ್, ಸೊ ನೀವು ಯಾವುದೇ ಸಿಚುವೇಷನಿಂದ ಅದು ಹೀಲ್ ಆಗಬೇಕು ಅಂತ ಇದ್ದರೆ ಸೊ ಡಿಸ್ಕ್ರಿಪ್ಷನಲ್ಲಿ ನಾನು ನಂಬರ್ಸ್ ಕೊಟ್ಟಿದ್ದೀನಿ ಮತ್ತು ನನ್ನ ಸರ್ವಿಸಸ್ ಏನೇನು ಮಾಡ್ತೀನಿ ಅಂತಲೂ ಡೀಟೇಲಾಗಿ ಕೊಟ್ಟಿದ್ದೀನಿ. ದಯವಿಟ್ಟು ಚೆಕ್ ಮಾಡಿ ಮತ್ತು ಕಾಂಟ್ಯಾಕ್ಟ್ ಮಾಡಿ. ಸೊ ಅದೆಲ್ಲ ಪೇಯ್ಡ್ ಇರುತ್ತೆ. ಸೊ ನೆಕ್ಸ್ಟ್ ತಡ ಯಾಕೆ, ಇವತ್ತಿನ ಟಾಪಿಕ್ ಏನು ಅಂತ ಹೇಳ್ತೀನಿ. ಸೊ ನಿಮ್ಮ ಮನಸ್ಸಲ್ಲಿರುವಂಥ ವ್ಯಕ್ತಿ ಅವರು ಕರೆಂಟ್ ಸಿಚುವೇಷನಲ್ಲಿ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾಯಿದ್ದಾರೆ ಅನ್ನೋದನ್ನ ನೋಡೋಣ. ಸೊ ಇದರಲ್ಲಿ ಪಿಕಪ್ ಐಲ್ ಆಪ್ಷನ್ ಇಲ್ಲ, ಸೊ ಜನರಲ್ ರೀಡಿಂಗೇ ಇರುತ್ತೆ. ಸೊ ಆ ವ್ಯಕ್ತಿನ ಒಂದು ನಿಮಿಷ ಕಣ್ಣು ಮುಚ್ಕೊಂಡು ನೆನಪು ಮಾಡ್ಕೊಳ್ಳಿ, ಅಥವಾ ನಿಮ್ಮ ಹತ್ರ ಫೋಟೋ ಇದ್ದರೆ ಅದನ್ನು ನೋಡಿ, ಆರ್ ಯು ಕ್ಯಾನ್ ವಿಜುವಲೈಸ್ ಇಟ್. ಸೊ ಒನ್ ಥಿಂಗ್, ನೀವು ಅವರು ನಿಮಗೆ ಪರಿಚಯ ಇರಬೇಕು. ರ್ಯಾಂಡಮ್ ಪರ್ಸನ್ನ ಥಿಂಕ್ ಮಾಡಿ ನೋಡೋಕ್ಕೆ ಹೋಗಬೇಡಿ. ಓಕೆ, ಐ ಥಿಂಕ್ ನಿಮ್ಗೆ ಟಾಪಿಕ್ ಅರ್ಥ ಆಗಿರುತ್ತೆ. ಸೊ ನಿಮ್ಮ ಮನಸ್ಸಲ್ಲಿರುವಂಥ ವ್ಯಕ್ತಿ ನಿಮ್ಮ ಬಗ್ಗೆ ಈ ಸಿಚುವೇಷನಲ್ಲಿ ಏನು ಯೋಚನೆ ಮಾಡ್ತಿದ್ದಾರೆ ಅಂತ ನೋಡೋಣ. ಲೆಟ್ಸ್ ಶಫಲ್ ಮೈ ಕಾರ್ಡ್. ಹಾಯ್ ಗಾಯ್ಸ್, ಸ್ವಲ್ಪ ಕ್ಯಾಮ್ರಾ ಬೆಳಕಿದ್ದರಿಂದ ನಾನು ಕ್ಯಾಮ್ರಾದಲ್ಲಿ ತುಂಬಾ ಬೆಳಕಿತ್ತು, ಕಾರ್ಡ್ಸ್ ನೀಟಾಗಿ ಕಾಣಿಸ್ತಿರಲ್ಲ, ಅದಕ್ಕೆ ಸ್ವಲ್ಪ ಸೆಟ್ಟಿಂಗ್ಸ್ ಚೇಂಜ್ ಮಾಡಿದೆ. ಸೊ ಕಾರ್ಡ್ ಏನು ಶಫಲ್ ಆಗಿತ್ತು ಅದೇ ಇದೆ. ನಾನು ಇಲ್ಲಿ ಕವರ್ ಮಾಡಿರೋ ಕಾರ್ಡು ದ ವರ್ಲ್ಡ್ ಕಾರ್ಡ್. ಸೊ ಕಾರ್ಡಲ್ಲಿ ಸ್ವಲ್ಪ ನ್ಯೂಡಿಟಿ ಇರೋದ್ರಿಂದ ನಾನು ಕಾರ್ಡ್ನ ಕವರ್ ಮಾಡಿದ್ದೀನಿ. ಓಕೆ, ಸೊ ಲೆಟ್ಸ್ ಬಿಗಿನ್ ದ ರೀಡಿಂಗ್. ಸೊ ನನಗನ್ಸಿದ ಪ್ರಕಾರ ನಿಮ್ಮ ಮನಸ್ಸಲ್ಲಿ ಯಾರು ಯೋಚನೆ ಮಾಡ್ತಾ ಇದ್ದೀರಾ, ಸದ್ಯಕ್ಕೆ ನಿಮ್ಮ ಅವರ ನಡುವೆ ಸಿಚುವೇಶನ್ ಏನೋ ಸ್ವಲ್ಪ ಸರಿ ಇಲ್ಲ ಅಂತ ಅನಿಸ್ತಾ ಇದೆ. ಮೇ ಬಿ ನಿಮ್ಮ ಅವರ ನಡುವೆ ಏನೋ ಒಂದು ವಿಷಯ, ಮಾತುಕತೆ ಆರ್ ಸಮ್ ಸಿಚುವೇಶನಿಂದ ಇಬ್ಬರ ನಡುವೆ ಮನಸ್ತಾಪ ಆಗಿರೋದಂತೂ ಖಂಡಿತ ಗ್ಯಾರಂಟಿ. ಸೊ ಬಟ್ ಅವ್ರೇನಾಗಿದ್ದಾರೆ, ಮೇ ಬಿ ನಿಮಗೆ ಅವ್ರು ಫಿಸಿಕಲಿ ಅವೈಲಬಲ್ ಇರ್ಬೋದು, ಅಥವಾ ಡೈಲಿ ಸಿಗ್ಬೋದು, ಅಥವಾ ಏನೇ ಆಗಿರ್ಬೋದು. ಆ ಸಿಚುವೇಶನಿಂದ ಅವರು ಮೂವ್ ಆನ್ ಆಗಿದ್ದಾರೆ. ಖಂಡಿತ ಅದನ್ನು ಮನಸ್ಸಲ್ಲಿ ಹೋಲ್ಡ್ ಮಾಡಿಲ್ಲ. ಸಪೋಸ್ ನೀವೇನಾದ್ರೂ ಅವ್ರು ನನ್ನ ಮೇಲೆ ಇನ್ನೂ ಬೇಜಾರಾಗಿರ್ಬೋದು ಅಂತ ನೀವು ಥಿಂಕ್ ಮಾಡ್ತಿರ್ಬೋದು, ಅದನ್ನೇ ಅವ್ರು ಹೋಲ್ಡ್ ಮಾಡಿದ್ದಾರೆ. ನೆಕ್ಸ್ಟ್ ಟೈಮ್ ನಾನು ಅವ್ರನ್ನ ಹೆಂಗೆ ಮಾತಾಡ್ಸೋದು, ಸೊ ಈ ಥರ ಏನಾದರೂ ಥಿಂಕ್ ನೀವು ಮಾಡ್ತಿದ್ರೆ ಖಂಡಿತ ಇಲ್ಲ. ಅವರ ಆ ಸಿಚುವೇಶನಿಂದ ಕಂಪ್ಲೀಟ್ ವಾಕವೇ ಆಗಿದ್ದಾರೆ. ಸೊ ಅವರು ಅದನ್ನು ಹಳೇದನ್ನ ಕಂಪ್ಲೀಟ್ಲಿ ಅವ್ರು ಮರ್ತಿದ್ದಾರೆ. ಮೇ ಬಿ ಸ್ವಲ್ಪ ಚೂರು ಅವ್ರಿಗೇನು ಅಂತಂದರೆ ನಿಮ್ಮನ್ನ ಮಾತಾಡ್ಸೋದಕ್ಕೆ ಏನಕ್ಕೆ ಹೆದರ್ತಿರ್ಬೋದು ಅಂತಂದರೆ, ಸಪೋಸ್ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇದ್ದರೆ ಅದೇ ವಿಷಯ ಎಲ್ಲಿ ಮತ್ತೆ ನೀವು ತೆಗೆದು ಮತ್ತೆ ಜಗಳ ಆಗುತ್ತೆ ಅನ್ನೋ ಭಯ ಇರ್ಬೋದು. ಸೊ ಆ್ಯಕ್ಚುಲಿ ಅವ್ರು ನಿಮ್ಮ ಬಗ್ಗೆ ತುಂಬ ಒಂದು ಪ್ಯಾಷನೇಟ್ ಆಗಿದ್ದಾರೆ. ಅಂದರೆ ಅವ್ರು ನಿಮ್ಮನ್ನ ನೋಡಿದಾಗೆಲ್ಲ ನೀವು ತುಂಬ ಕಾನ್ಫಿಡೆಂಟ್ ವ್ಯಕ್ತಿ, ತುಂಬ ಸ್ಟ್ರೆಂತ್ ಇರೋರು ಅಂತ ಅವ್ರಿಗೆ ತುಂಬ ಫೀಲ್ ಆಗುತ್ತೆ. ಆ್ಯಂಡ್ ಅವರು ಕೂಡ
ನಿಮ್ಮ ಬಗ್ಗೆ ತುಂಬ ಪ್ಯಾಷನೇಟ್ ಆಗಿದ್ದಾರೆ. ಆ್ಯಂಡ್ ಅವ್ರು ಸ್ವಲ್ಪ ಮೇ ಬಿ ಈ ಟೈಮಲ್ಲಿ ದೇ ನೀಡ್ ಸಮ್ ಲೋನ್ಲಿನೆಸ್. ಸೊ ಮೇ ಬಿ ನೀವು ಅಥವಾ ನಿಮ್ಮಿಂದನೂ ಆಗಿರ್ಬೋದು ಅಥವಾ ಹೊರಗಡೆಯಿಂದನೂ ಅವ್ರಿಗೆ ಮೇ ಬಿ ಎರಡೂ ಕಡೆಯಿಂದ ಒಟ್ಟಿಗೆ ತುಂಬ ಪೇಯ್ನ್ ಆಗಿರ್ಬೋದು. ಅಂದರೆ ಸಿಚುವೇಶನ್ ನೀವು ತಪ್ಪು ಮಾಡಿದ್ದೀರಾ ಅಂತಲ್ಲ, ಆ ಸಿಚುವೇಶನಿಂದ ಅವ್ರಿಗೆ ಪೇಯ್ನ್ ಆಗಿರ್ಬೋದು. ತಪ್ಪು ಸರಿ ಯಾರ್ದು ಅನ್ನೋದಕ್ಕಿಂತ ಇಲ್ಲಿ ನಾವೇನು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ, ನೀವು ಯಾರ ಬಗ್ಗೆ ಥಿಂಕ್ ಮಾಡಿದ್ದೀರಾ ಅವ್ರಿಗಂತೂ ಪೇಯ್ನ್ ಆಗಿದೆ. ಸೊ ಈದರ್ ನಿಮ್ಮಿಬ್ಬರ ನಡುವೆ ಏನೋ ಒಂದು ಸಣ್ಣ ಪುಟ್ಟ ಮಾತುಕತೆ, ಆ ಸಿಚುವೇಶನಲ್ಲಿ ಬೇಡದೇ ಇರುವಂಥ ಮಾತನ್ನು ಆಡಿ ಅವ್ರಿಗೆ ಪೇಯ್ನ್ ಆಗಿರ್ಬೋದು, ಅಥವಾ ಹೊರಗಡೆಯಿಂದ ಆಗಿರ್ಬೋದು. ಸೊ ದ ಪೇಯ್ನ್ ಅಂತ ಅವ್ರಿಗೆ ಆಗಿರೋದು ನಿಜ. ಆ್ಯಂಡ್ ಆ ಸಿಚುವೇಶನಿಂದ ಅವ್ರು ಕಂಪ್ಲೀಟ್ಲಿ ಮೂವ್ ಆನ್ ಆಗಿದ್ದಾರೆ. ಸೊ ಸಪೋಸ್ ಏನಾದರೂ ನಿಮ್ಮಿಂದ ಆಗಿದರೆ, ಅವರು ಈ ಟೈಮಿಂದ ನಿಮ್ಮಿಂದ ಅಥವಾ ಹೊರಗಡೆ ವ್ಯಕ್ತಿಯಿಂದ ಅವ್ರಿಗೆ ಏನೇ ಆಗಿದ್ರು ಸದ್ಯಕ್ಕೆ ಅವ್ರನ್ನ ಅವರು ಅವಲೋಕನ ಮಾಡ್ಕೊಳ್ತಾ ಇದ್ದಾರೆ. ಈ ಸಿಚುವೇಶನಲ್ಲಿ ನಾನು ಈ ಥರ ರಿಯಾಕ್ಟ್ ಮಾಡಬೇಕಿತ್ತಾ, ಅಥವಾ ಈ ವ್ಯಕ್ತಿ ನನಗೆ ಬೇಕಾ. ಸೊ ನಂಗೆ ಏನು ಇಂಟ್ಯೂಷನ್ ಹೇಳ್ತಿದೆ, ನಿಮ್ಮ ಬಗ್ಗೆ ಆದರೆ ಅವ್ರು ಈ ವ್ಯಕ್ತಿ ಬೇಕಾ ಅಂತ ಥಿಂಕ್ ಮಾಡ್ತಿಲ್ಲ, ಓನ್ಲಿ ಸಿಚುವೇಶನ್ ಬಗ್ಗೆ ಥಿಂಕ್ ಮಾಡ್ತಿದ್ದಾರೆ. ಸೊ ಆ ಟೈಮಲ್ಲಿ ನಾನು ಹೆಂಗೆ ರಿಯಾಕ್ಟ್ ಮಾಡಬೇಕಿತ್ತು, ಅವ್ರು ಯಾಕೆ ಹಂಗೆ ರಿಯಾಕ್ಟ್ ಮಾಡಿದ್ರು, ಇದು ಅವ್ರಿಗೆ ಬೇಕಿತ್ತಾ, ಅಥವಾ ನಾನು ಆ ಟೈಮಲ್ಲಿ ಅಲ್ಲಿ ಇರಬೇಕಿತ್ತಾ, ಈ ಸಿಚುವೇಶನ್ ಆಗಬೇಕಿತ್ತಾ, ಆಗಿಲ್ಲ ಅಂದರೆ ನಾವು ಚೆನ್ನಾಗೇ ಇರ್ಬೋದಿತ್ತಲ್ಲ. ಸೊ ಹಂಗಂತ ಅವ್ರು ನಿಮ್ಗೆ ಕಂಪ್ಲೀಟ್ಲಿ ಬಿಟ್ಟು ಹೋಗ್ತಾರೆ, ಆ ಥರ ನನಗೇನು ತೋರಿಸ್ತಿಲ್ಲ. ಸೊ ಆ ಸಿಚುವೇಶನ್ ಆಗದೇ ಇರೋದು ಚೆನ್ನಾಗಿತ್ತು ಅಂತ ಯೋಚನೆ ಮಾಡ್ತಿದ್ದಾರೆ. ಸಪೋಸ್ ಅವ್ರು ಏನಾದರೂ ನಿಮ್ಮಿಂದ ಪೇಯ್ನ್ ಅನುಭವಿಸ್ತಾನೆ, ಜಸ್ಟ್ ಹೊರಗಡೆ ಜನದಿಂದ ಏನೋ ಹೊರಗಡೆ ಇನ್ಫ್ಲೂಯೆನ್ಸಿಂದ ಆಗಿ ಸದ್ಯಕ್ಕೆ ನಿಮ್ಮನ್ನೇನಾದರೂ ಅವಾಯ್ಡ್ ಮಾಡ್ತಿದ್ದಾರೆ, ಅಂದರೆ ಒಂದು ಜಾಬ್ ರಿಲೇಟೆಡ್ ಆಗಿರಲಿ ಅಥವಾ ಹೊರಗಡೆ ಫ್ಯಾಮಿಲಿ ಆಗಿರಲಿ, ಅದರಿಂದ ಅವ್ರು ಪೇಯ್ನ್ ಅನುಭವಿಸಿದ್ರೆ ನಿಮ್ಮಿಂದ ಏನೂ ಆಗಿಲ್ಲ, ಅವ್ರಿಗೆ ತೊಂದರೆ ಏನಾದಾದರೆ, ಸೊ ಅವ್ರಿಗೆ ಈ ಟೈಮಿಂಗ್ ಏನು ಅನ್ನಿಸ್ತಿದೆ ಅಂತಂದರೆ ಅವರಲ್ಲಿರೋ ಪೇಯ್ನ ನಿಮಗೆ ಕ್ಯಾರಿ ಮಾಡೋದಕ್ಕೆ ಇಷ್ಟ ಇಲ್ಲ ಅವ್ರಿಗೆ. ಸೊ ಅವ್ರೇನು ಥಿಂಕ್ ಮಾಡ್ತಾರೆ ಅಂತಂದರೆ, ಸ್ವಲ್ಪ ಎಮೋಷ್ನಲಿ ಮೆಚ್ಯೂರ್ಡ್ ಇರೋ ವ್ಯಕ್ತಿಯಿಂದ ಅವರೆಲ್ಲನೂ ನಿಮಗೆ ಕ್ಯಾರಿ ಮಾಡಿ ಅದನ್ನೆಲ್ಲ ಹೇಳ್ಕೊಳ್ಳೋಕೆ ಇಷ್ಟಪಡೋದಿಲ್ಲ. ಸೊ ಸ್ವಲ್ಪ ಅವ್ರಿಗೆ ಲೋನ್ಲಿನೆಸ್ ಗ್ಯಾಪ್ ಬೇಕಾಗಿದೆ. ಅಲ್ಲೇನೇನು ಸಿಚುವೇಶನ್ ಆಯಿತು, ನಾನು ಹೆಂಗೆ ಸರಿ ಮಾಡ್ಬೋದಿತ್ತು, ಅಥವಾ ನಾನು ನೆಕ್ಸ್ಟ್ ಏನು ಸ್ಟೆಪ್ ತಗೊಳ್ಬೇಕು, ಸೊ ನೆಕ್ಸ್ಟ್ ನಾನು ಲೈಫಲ್ಲಿ ಚೆನ್ನಾಗಿದ್ದರೆ ಏನು ಮಾಡಬೇಕು. ಸೊ ಅವ್ರು ಕಂಪ್ಲೀಟ್ ಸೆಲ್ಫ್ ಇವ್ಯಾಲ್ಯೂಯೇಷನ್ ಫೇಸಲ್ಲಿದ್ದಾರೆ. ಮೇ ಬಿ ಅದೊಂದು ರೀಸನಿಂದ ನಿಮ್ಮನ್ನ ಅವಾಯ್ಡ್ ಮಾಡ್ತಿರ್ಬೋದು, ಅಥವಾ ನಿಮ್ಮ ಕಾಲ್ಗೆ ರೆಸ್ಪಾಂಡ್ ಮಾಡದೇ ಇರ್ಬೋದು, ಅಥವಾ ನೀವು ಅನ್ಕೊಳ್ಳೋ ವೇಲಿ ಅವರು ನಿಮ್ಮ ಜೊತೆಲಿ ಇರದೇ ಇರ್ಬೋದು. ಮೇ ಬಿ ನಿಮ್ಮ ಜೊತೆಲಿ ಇದ್ದರೂ ಏನೋ ಥಿಂಕ್ ಮಾಡ್ತಿರ್ಬೋದು. ಈ ಸಿಚುವೇಶನ್ಗೆ ಕಾರಣ ಅವ್ರ ಮನಸ್ಸಲ್ಲಿ ಆಗ್ತಿರೋ ಎಷ್ಟೊಂದು ಪ್ರಶ್ನೆಗಳು. ಸೊ ನಿಮ್ಮಿಂದ ಅವ್ರಿಗೇನು ಪೇಯ್ನ್ ಆಗಿಲ್ಲ ಅಂತಂದರೆ ಅವ್ರ ಹೊರಗಡೆಯಿಂದ ಕಂಪ್ಲೀಟ್ ಆಗಿರುತ್ತೆ. ಸೊ ನಿಮ್ಮಿಂದ ಏನಾದರೂ ಆ ಸಿಚುವೇಶನಿಂದ ಆಗಿದ್ರೆ ಬೆಟರ್ ನೀವು ಮಾತಾಡ್ಕೊಂಡು ಸರಿಪಡಿಸ್ಕೊಳ್ಳೋದು ಒಳ್ಳೆಯದು ಅನಿಸುತ್ತೆ. ನಿಮ್ಮಿಂದ ಏನೂ ಆಗಿಲ್ಲ ಅಂದರೆ ಅವ್ರಿಗೆ ಖಂಡಿತ ಟೈಮ್ ಕೊಡಿ. ಸೊ ಅವ್ರು ಇವಾಗ ಏನು ಥಿಂಕ್ ಮಾಡ್ತಿದ್ದಾರೆ ಅಂತಂದರೆ, ಸೊ ಅವ್ರ ಜೀವನದಲ್ಲಿ ಅವ್ರ ಆಸೆಗಳನ್ನ ಹೇಗೆ ಫುಲ್ಫಿಲ್ ಮಾಡ್ಕೊಳ್ಬೇಕು. ಸಪೋಸ್ ಏನಾದರೂ ನೀವು ನಿಮ್ಮ ಮದುವೆ ಆಗೋ ಪರ್ಸನ್, ಲವರ್ ಅಥವಾ ಕ್ರಶ್ ಬಗ್ಗೆ ಥಿಂಕ್ ಮಾಡಿದರೆ, ಸೊ ಈಗೇನು ಸಿಚುವೇಶನ್ ನಾನು ಮೊದಲೇ ಹೇಳಿದೆ, ಅದು ನಿಮ್ಗೇನು ಮೇಜರ್ ಪ್ರಾಬ್ಲಮ್ ಆಗೋದಿಲ್ಲ, ಖಂಡಿತ ಮೇಜರ್ ಪ್ರಾಬ್ಲಮ್ ಅಂತೂ ಅಲ್ಲ. ಸೊ ನಿಮ್ಮ ನಡುವೆ ಆಗಿದ್ರೆ ಅದು ಈಸಿಯಾಗಿ ಸಾಲ್ವ್ ಆಗುತ್ತೆ. ಹೊರಗಡೆಯಿಂದ ಆಗಿದ್ರೆ ಸ್ವಲ್ಪ ಅವ್ರು ಟೈಮ್ ತಗೊಳ್ತಾರೆ, ಅದರಿಂದ ಹೊರಗಡೆ ಬರ್ತಾರೆ. ಸೊ ಅವ್ರು ಏನು ಥಿಂಕ್ ಮಾಡ್ತಿದ್ದಾರೆ ಅಂತಂದರೆ, ನಿಮ್ಗೊಂದು ಒಳ್ಳೆ ಲೈಫ್ ಕೊಡಬೇಕು. ಸೊ ಒಂದು ಒಳ್ಳೆ ಲೈಫ್ ಕೊಡಬೇಕು ಅಂತಂದರೆ ಸುಮ್ಮನೆ ಜಸ್ಟ್ ಮಾತಲ್ಲಿ ಹೇಳಿದ್ರೆ ಖಂಡಿತ ಸಾಲೋದಿಲ್ಲ. ಅವ್ರ ವಿಶ್ ಏನೇನಿದೆ ಅದೆಲ್ಲ ಅವ್ರು ಫುಲ್ಫಿಲ್ ಮಾಡಬೇಕು. ಮೇ ಬಿ ಅವ್ರಿಗೆ ತುಂಬ ಲೈಫಲ್ಲಿ ತುಂಬ ಆಸೆ ಇದೆ. ಐ ಥಿಂಕ್ ಅವ್ರು ಬೇರೆಯವರಿಂದ ಒಂದು ಸಹಾಯ ತಗೊಳ್ಳೋದಕ್ಕೂ ಇಷ್ಟಪಡೋದಿಲ್ಲ. ಯಾಕೆಂದರೆ ಅವ್ರ ಕೆಲಸ ಅವರೇ ಮಾಡಬೇಕು. ಅವ್ರಿಗೆ ಮುಂದೆ ನನ್ನಿಂದ ಇವ್ರು ಬೆಳೆದಿದ್ದಾರೆ ಅಂತ ಕೇಳೋದಕ್ಕೆ ಆ ವರ್ಡ್ ಅವ್ರಿಗೆ ಇಷ್ಟ ಆಗೋಲ್ಲ. ಯಾಕೆಂದರೆ ಜಸ್ಟ್ ಆನ್ ಎಕ್ಸಾಂಪಲ್, ಇವಾಗ ನಾವು ಯಾವುದೋ ಒಂದು ಕಂಪ್ನಿಗೆ ಯಾವುದೋ ರೆಫರೆನ್ಸ್ ಮೂಲಕನೋ ಯಾರ ಮೂಲಕನೋ ನಾವು ಜಾಬ್ಗೆ ಹೋಗೋದಕ್ಕೂ ನಾವು ಕಷ್ಟಪಟ್ಟು ತಗೊಳ್ಳೋದಕ್ಕೂ ಎರಡಕ್ಕೂ ವ್ಯತ್ಯಾಸ ಇರುತ್ತೆ. ಹೌದು, ನಾವು ರೆಫರೆನ್ಸಿಂದ ಹೋದರೆ ಬೇಗ ಸಿಗ್ಬೋದು, ಒಂದು ಒಳ್ಳೇದಾಗ್ಬೋದು. ಬಟ್ ನಾವೇ ಸ್ವತಃ ಡೈರೆಕ್ಟ್ HR ನಮ್ಮ ರೆಸ್ಯೂಮ್ ಪಿಕ್ಕಾಗಿ ಜಾಬ್ ಸಿಕ್ಕಾಗಿ ಎಷ್ಟು ಖುಷಿಯಾಗುತ್ತೆ, ಅದೇ ಥರ ಇವರು
ಬೇರೆಯವ್ರು ಹೆಲ್ಪ್ ಮಾಡ್ತಾರೆ, ಬರ್ತಾರೆ, ನನ್ನ ಜೀವನದಲ್ಲಿ ಕೈ ಹಿಡಿತಾರೆ ಅಂತ ವೆಯ್ಟ್ ಮಾಡೋದಿಲ್ಲ. ಸೊ ಅವ್ರ ವಿಶ್ನ ಅವರೇ ಫುಲ್ಫಿಲ್ ಮಾಡ್ಕೊಳ್ಬೇಕು. ಆ್ಯಂಡ್ ಅವ್ರು ನಿಮಗೆ ಸ್ವಲ್ಪ ಎಮೋಷ್ನಲಿ ಆ್ಯಂಡ್ ರೊಮ್ಯಾಂಟಿಕಲಿ ಅವೈಲಬಲ್ ಇಲ್ಲದೇ ಅವ್ರು ನಿಮಗೆ ನಿಮ್ಮ ಖರ್ಚು, ನಿಮ್ಮ ಹಣಕಾಸಿನ ವ್ಯವಹಾರನ ಅವ್ರು ನೋಡ್ಕೊಳಕ್ಕೆ ತುಂಬ ಇಷ್ಟಪಡ್ತಾರೆ. ಆ್ಯಂಡ್ ನಿಮ್ಮನ್ನ ಒಂದು ಲಕ್ಸುರಿಯಸ್ ಲೈಫಲ್ಲಿ ಇಡಬೇಕು. ಒಂದೊಳ್ಳೆ ನಿಮ್ಮದೇ ಆದಂಥ ಒಂದು ಮನೆ ನಿಮ್ಮಿಬ್ರದ್ದು. ಆ್ಯಂಡ್ ಏನೇ ನೀವು ಕನಸು ಕಾಣ್ತಿರೋದು, ಕೆಲವೊಬ್ರು ಬರೀ ಮಾತಲ್ಲಿ ಮುಗಿಸ್ಬಿಡ್ತಾರೆ ಎಷ್ಟೊಂದು ಜನ ಲವಲ್ಲಿ ಇದ್ದಾಗ. ಬಟ್ ಅವ್ರಂಗಲ್ಲ, ಅವ್ರು ತುಂಬ ಅವರಲ್ಲಿರೋ ಕ್ರಿಯೇಟಿವ್ ಎನರ್ಜಿ ಎಲ್ಲ ಯೂಸ್ ಮಾಡಿ ನಿಮ್ಮನ್ನ ಒಂದು ಒಳ್ಳೆ ಕ್ವೀನ್ ಆರ್ ಕಿಂಗ್ ಥರ ನೋಡ್ಕೊಳ್ಬೇಕು ಅಂತ ಇಷ್ಟಪಡ್ತಾರೆ. ಜೆಂಡರ್ ಡಸಂಟ್ ಮ್ಯಾಟರ್. ಇಲ್ಲಿ ನಾನೇನಾದರೂ ಫೆಮಿನೈನ್ ಮ್ಯಾಸ್ಕುಲೈನ್ ಎನರ್ಜಿ ಅಂತ ಹೇಳಿದ್ರೆ ದಟ್ ಈಸ್ ಜಸ್ಟ್ ಎನರ್ಜಿ. ಯಾಕೆಂದರೆ ಹುಡುಗ ಹುಡುಗಿ ಇಬ್ಬರಲ್ಲೂ ಫೆಮಿನೈನ್ ಎನರ್ಜಿ ಇರುತ್ತೆ. ವಿ ಶುಡ್ ಬ್ಯಾಲೆನ್ಸ್ ಬೋತ್. ಅದೆರಡು ಈಕ್ವಲಿ ಇರಲೇಬೇಕು. ಸೊ ಅದನ್ನು ಏನು ಒಂದು ನಾವು ದೇವರಲ್ಲಿ ನೋಡಿದ್ರೆ ಅರ್ಧನಾರೀಶ್ವರ ಅಂತ ಹೋಲಿಸ್ತಾರೆ. ಸೊ ಇವಾಗ ಆ ಫೆಮಿನೈನ್ ಮ್ಯಾಸ್ಕುಲೈನ್ ಎನರ್ಜಿ ಅನ್ನೋದೇ ಡಿಫ್ರೆಂಟ್ ರೂಪ ಹೊರಟೋಗಿದೆ, ಅದು ಬೇರೆ ವಿಚಾರ. ಸೊ ಫೆಮಿನೈನ್ ಅಂತಂದರೆ ಒಂದು ಪ್ರೇಯರ್, ನರಿಶ್ಮೆಂಟ್, ಒಂದು ಪ್ರಾರ್ಥನೆ ದೇವರಲ್ಲಿ. ಇವಾಗ ನಾವು ಫೆಮಿನೈನ್ ಎನರ್ಜಿಗೆ ಟ್ಯಾಪ್ ಆಗಿ ಅಂತಂದರೆ ಅದು ಹುಡುಗ ಆಗಿರ್ಬೋದು, ಹುಡುಗ ಆಗಿರ್ಬೋದು. ಅದು ನಾವು ದೇವರಲ್ಲಿ ಒಂದು ಪ್ರಾರ್ಥನೆ ಮಾಡೋದಾಗಿರ್ಬೋದು, ಅಥವಾ ಸೆಲ್ಫ್ ಲವ್ ಮಾಡೋದಾಗಿರ್ಬೋದು, ಒಂದು ನರಿಶ್ಮೆಂಟ್, ನಾವು ಪೋಷಣೆ ಮಾಡೋದಾಗಿರ್ಬೋದು. ನಮ್ಮನ್ನೇ ಅಂತಲ್ಲ, ಯಾರನ್ನೇ ಮಾಡಿದ್ರೆ ಅದೆಲ್ಲ ಫೆಮಿನೈನ್ ಎನರ್ಜಿ ಬರುತ್ತೆ. ಮ್ಯಾಸ್ಕುಲೈನ್ ಎನರ್ಜಿ ಅಂತಂದರೆ ಆ್ಯಕ್ಷನ್ ಓರಿಯೆಂಟೆಡ್ ಆ್ಯಂಡ್ ಸ್ಟ್ರೆಂತ್, ಕಾನ್ಫಿಡೆನ್ಸು, ಪ್ಯೂರಿಟಿ, ಅದೆಲ್ಲ ಮ್ಯಾಸ್ಕುಲೈನ್ ಎನರ್ಜಿಗೆ ಬರುತ್ತೆ. ಸೊ ನಾನು ಯಾವುದೇ ಕಾರ್ಡಲ್ಲಿ ಫೆಮಿನೈನ್ ಮ್ಯಾಸ್ಕುಲೈನ್ ಅಂತ ಹೇಳಿದ್ರೆ, ಕಿಂಗ್ ಕ್ವೀನ್ ಅಂತ ಅಂದರೆ ದಯವಿಟ್ಟು ಜೆಂಡರ್ ಬಗ್ಗೆ ಥಿಂಕ್ ಮಾಡಬೇಡಿ. ನೀವು ಯಾವುದೇ ಜೆಂಡರ್, ಯಾವುದೇ ಏನೇ ಆಗಿರಲಿ, ನಿಮ್ಮ ಜೆಂಡರ್ ಡಸಂಟ್ ಮ್ಯಾಟರ್ ಇಯರ್. ಸೊ ಯಾವುದೇ ಜೆಂಡರ್ ಆಗಿರ್ಬೋದು, ಮೇಲ್, ಫೀಮೇಲ್ ಆರ್ LGBTQ ಆರ್ ಎನಿಥಿಂಗ್. ಸೊ ಇದೆಲ್ಲ ನಾವು ಮಾಡ್ಕೊಂಡಿರುವಂಥದ್ದು. ಸೊ ಹೈಯರ್ ರೆಲ್ಮ್ ಅಥವಾ ಡಿವೈನ್ ಅಥವಾ ದೇವ್ರ ಪ್ರಕಾರ ಫೆಮಿನೈನ್ ಮ್ಯಾಸ್ಕುಲೈನ್ ಎನರ್ಜಿ ಅಷ್ಟೇ. ವಿ ಆರ್ ಜಸ್ಟ್ ಸೋಲ್. ಹೌದು, ನೀವು ಯಾವುದೇ ಜೆಂಡರ್ ಆಗಿರಲಿ ಅಥವಾ ನಿಮ್ಮ ಸೆಕ್ಷುವಲ್ ಇಂಟ್ರೆಸ್ಟ್ ಏನೇ ಆಗಿದ್ರು ಹೌದು, ಯು ಡಿಸರ್ವ್ ಫ್ಯಾಮಿಲಿ, ಯು ಡಿಸರ್ವ್ ಲವ್. ಸೊ ಅದರಿಂದನೇ ತಾನೇ ವಿಡಿಯೋ ನೋಡ್ತಾ ಇರ್ತೀರ. ಸೊ ಅದನ್ನು ಮತ್ತೆ ನಿಮ್ಮಲ್ಲಿ ಕ್ವಶನ್ ಮಾಡ್ಕೊಳ್ಬೇಡಿ, ಇದರಲ್ಲಿ ಹುಡುಗಿನ ಅಥವಾ ಡಿಫ್ರೆಂಟ್ ಜೆಂಡರ್ ಅಂತ. ಜಸ್ಟ್ ಟಾಪಿಕ್ ಏನಿದೆ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಸೊ ನೀವು ವಿಡಿಯೋ ಕ್ಲಿಕ್ ಮಾಡಿದ್ದೀರಾ ಅಂತಂದರೆ ಯು ಡಿಸರ್ವ್ ದೋಸ್ ಮೆಸೇಜ್ ಫ್ರಮ್ ದ ಯೂನಿವರ್ಸ್ ಆರ್ ಫ್ರಮ್ ದ ಗಾಡ್. ಅದ್ರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ಬೇಡಿ. ಸೊ ಯಾಕೋ ಅದು ತುಂಬ ಹೇಳಬೇಕು ಅಂತ ನನಗೆ ಇಂಟ್ಯೂಷನ್ ತುಂಬ ಹೇಳ್ತಿತ್ತು, ಅದಕ್ಕೆ ಹೇಳಿದೆ. ಮೇ ಬಿ ನೀವು ವಾಚ್ ಮಾಡೋರಲ್ಲಿ ಯಾರಾದರೂ ಒಬ್ರಿಗೆ ವಿಡಿಯೋ ತಲುಪಿರುತ್ತೆ, ಅದಕ್ಕೆ ಇರ್ಬೋದು. ಸೊ ನೀವು ಹುಡುಗಿ ಅಥವಾ ಏನೇ ಜೆಂಡರ್ ಆಗಿರ್ರಿ, ಅವ್ರು ನಿಮ್ಮನ್ನ ಒಂದು ಲೈಕ್ ಹೆಂಗೆ ಅಂತಾರೆ, ನಿಮ್ಗೆ ಕಷ್ಟಪಡ್ದೇನೆ ನಿಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಇಷ್ಟಪಡೋದ್ರಿಂದ ಅವ್ರಿಗೆ ಖಂಡಿತ ಅಮೌಂಟ್ ಬೇಕಾಗಿರುತ್ತೆ. ಸೊ ಅವ್ರು ಇವಾಗ ಆ ಯೋಚನೆಯಲ್ಲಿದ್ದಾರೆ, ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ತಲೆಯಲ್ಲಿದೆ. ಬಟ್ ಅದಕ್ಕಿಂತ ಮುಂಚೆ ಅವ್ರು ರಿಯಾಲಿಟಿನೂ ಥಿಂಕ್ ಮಾಡಬೇಕಲ್ಲ. ಜಸ್ಟ್ ಬಾಯಿ ಮಾತಿಗಿಂತ ಒಂದು ಆ್ಯಕ್ಷನ್ ಓರಿಯೆಂಟೆಡ್ ಇದ್ದರೆ ಒಳ್ಳೆಯದು. ಒಂದು ಮ್ಯಾಸ್ಕುಲೈನ್ ಎನರ್ಜಿಲಿ ಇದ್ದಾರೆ ಅವರು. ಮೇ ಬಿ ನಾನು ಆಗಲೇ ಹೇಳ್ದಂಗೆ ಜೆಂಡರ್ ಎನಿಥಿಂಗ್ ಇರ್ಬೋದು. ಆ್ಯಂಡ್ ಸೊ ಅವ್ರು ನಿಮ್ಮನ್ನ ಒಂದು ಹೊರಗಡೆ ಕರ್ಕೊಂಡು ಹೋಗೋದು, ಒಂದು ಪಬ್ ಅಥವಾ ಒಂದು ಜನ ಸೇರುವಂಥ ಜಾಗಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗಬೇಕು, ಎಂಜಾಯ್ ಮಾಡಬೇಕು. ಆ್ಯಂಡ್ ವಾಟ್ ಎವರ್ ರೊಮ್ಯಾಂಟಿಕ್ ಫೀಲಿಂಗ್ಸ್ ಅದೆಲ್ಲ ಕಂಪ್ಲೀಟ್ ಅವ್ರಿಗೆ ನಿಮ್ಮ ಮೇಲೆ ಖಂಡಿತ ಇದೆ. ಬಟ್ ಈ ಸಿಚುವೇಶನ್ಗೆ ಅವರು ಸ್ವಲ್ಪ ಎವ್ಯಾಲ್ಯೂಯೇಷನ್ ಮಾಡ್ಕೊಳ್ತಾ ಇದ್ದಾರೆ. ಅವ್ರು ಈ ಟೈಮಲ್ಲಿ ಏನು ಥಿಂಕ್ ಮಾಡ್ತಿದ್ದಾರೆ, ಇದೊಂದು ಸಿಚುವೇಶನ್ಗೆ ಮಾತ್ರ ಆಗಬಾರ್ದು. ಯಾಕೆಂದರೆ ಇದೊಂದು ರಿಲೇಷನ್ಶಿಪ್ ಲೈಫ್ ಲಾಂಗ್ ಇರಬೇಕು. ಅದಕ್ಕೆ ಏನೇನು ಬೇಕು ಅದನ್ನೆಲ್ಲ ಅವ್ರು ಇವಾಗಲೇ ಬಿಲ್ಡ್ ಮಾಡಬೇಕು. ಒಂದು ಫ್ಯಾಮಿಲಿ ಆಗಬೇಕಂತಂದರೆ ಜಸ್ಟ್ ಸಿಂಪಲ್ ಅಲ್ಲ. ಸೊ ಯು ಕ್ಯಾನ್ ಸಿ ಪೆಂಟಕಲ್ಸ್ ಇಲ್ಲೂ ಇದೆ, ಇಲ್ಲೂ ಇದೆ. ಸೊ ಅವ್ರು ಜಸ್ಟ್ ಇವಾಗ ಏನು ಥಿಂಕ್ ಮಾಡ್ತಿದ್ದಾರೆ ಅಂತಂದರೆ, ನಾವು ಬೇರೆಯವ್ರ ಥರ ಜಸ್ಟ್ ಸುಮ್ಮನೆ
ಅಲ್ಲಿ ಇಲ್ಲಿ ಕೈ ಹಿಡ್ಕೊಂಡು ಓಡಾಡಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ನಮ್ಮ ವಿಶ್ ಎಲ್ಲ ಫುಲ್ಫಿಲ್ ಮಾಡ್ಕೊಂಡ್ರೆ ಸೊ ನೆಕ್ಸ್ಟ್ ನಾವೇನು ಅದೊಂದು ರೊಮ್ಯಾಂಟಿಕ್ ಸ್ಟೇಜ್ ಇರುತ್ತೆ ಅದನ್ನೆಲ್ಲ ನಾವು ಎಂಜಾಯ್ ಲೇಟರ್ ಮಾಡ್ಬೋದು ಅಂತ ಈಗ ಥಿಂಕ್ ಮಾಡ್ತಿದ್ದಾರೆ. ಸೊ ನಿಮ್ಮ ಬಗ್ಗೆ ಒಂದು ಒಳ್ಳೆ ಫೀಲಿಂಗ್ಸ್ ಇದೆ. ವರ್ಲ್ಡ್ ಕಾರ್ಡ್ ಇದೆ, ಇಲ್ಲಿ ನಾನು ಪಿಕ್ಚರ್ ತೋರಿಸ್ಬಾರ್ದು ಅಂತ ಇದು ಕವರ್ ಮಾಡಿದ್ದೀನಿ. ಸೊ ದ ವರ್ಲ್ಡ್ ಅಂತಂದರೆ ಒಂದು ನ್ಯೂ ಬಿಗಿನಿಂಗ್ಸ್, ಒಂದು ನಿಮ್ಮಿಬ್ಬರ ನಡುವೆ ಏನಾದರೂ ಆಗಿದರೆ ಖಂಡಿತ ಅದೆಲ್ಲ ಮುಗ್ದು, ಆದರೆ ಅದನ್ನೆಲ್ಲ ಅವ್ರು ಮರೆತು ನಿಮ್ಮ ಜೊತೆ ಮತ್ತೆ ರೀಕನೆಕ್ಟ್ ಆಗ್ತಾರೆ. ಸೊ ಬೆಟರ್ ನೀವು ಹೋಗಿ ಆ ವಿಷಯನ ಸಾಲ್ವ್ ಮಾಡೋದಕ್ಕಿಂತ ನಿಮ್ಗೇನಾದರೂ ಗಿಲ್ಟ್ ಇದ್ದರೆ ಜಸ್ಟ್ ಒಂದು ಸಾರಿ ಕೇಳಿ ಅಥವಾ ರಿಸಾಲ್ವ್ ಮಾಡ್ಕೊಳ್ಳಿ. ಅಥವಾ ನಿಮ್ಮ ಕೈಯಲ್ಲಿ ಏನೂ ಆಗ್ತಿಲ್ಲ, ಅವ್ರ ಮನಸ್ಸಲ್ಲಿ ಏನು ನಡೀತಿದೆ ಅಂತ ಗೊತ್ತಿಲ್ಲ ಅಂತಂದರೆ ಅವ್ರನ್ನ ಸ್ವಲ್ಪ ದಿನ ಅವ್ರ ಪಾಡ್ಗೆ ಅವ್ರಿಗೆ ಬಿಟ್ಬಿಡಿ. ಸೊ ಅವ್ರು ಖಂಡಿತ ನಿಮ್ಗೆ ರಿಟರ್ನ್ ಆಗ್ತಾರೆ. ಅವ್ರಿಗೆ ನಿಮ್ಮ ಮೇಲೆ ರೊಮ್ಯಾಂಟಿಕ್ ಫೀಲಿಂಗ್ಸು ಇದೆ, ಒಂದು ಫ್ಯಾಮಿಲಿ ಥರ ನಿಮ್ಗೆ ಟ್ರೀಟ್ ಮಾಡ್ತಿದ್ದಾರೆ. ನಿಮಗೆ ಅವ್ರೇನೇನು ಜಸ್ಟ್ ಒಂದು ರೊಮ್ಯಾಂಟಿಕ್ ಎಮೋಷ್ನಲಿ ಅಲ್ಲ, ಅವ್ರ ಅಮೌಂಟ್ ಫುಡ್ ಅಥವಾ ಎವ್ರಿಥಿಂಗ್ ನೀವೇನೇನು ಕೇಳ್ತೀರಾ ಅದೆಲ್ಲ ಅವ್ರಿಗೆ ಕೊಡಿಸ್ಬೇಕು. ಆ ಯೋಗ್ಯತೆ ನನ್ನಲ್ಲಿ ಬರಬೇಕು, ಅದನ್ನು ನಾನು ಬಿಲ್ಡ್ ಮಾಡಬೇಕು ಅಂತ ಥಿಂಕ್ ಮಾಡ್ತಿದ್ದಾರೆ. ಸೊ ಇದಿಷ್ಟು ಇವತ್ತಿನ ಮೆಸೇಜ್. ನಿಮ್ಗೆ ಏನಿಸ್ತು ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ಯಾವುದಾದ್ರೂ ಟಾಪಿಕ್ ಬೇಕು, ಯಾವುದಾದ್ರೂ ಟಾಪಿಕ್ ಮೇಲೆ ನಾನು ಟ್ಯಾರೋ ರೀಡಿಂಗ್ ಮಾಡಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್. ಸಮ್ಟೈಮ್ ದಿಸ್ ಜನರಲ್ ರೀಡಿಂಗ್, ಕೆಲವೊಂದು ಮೆಸೇಜ್ ಮಾತ್ರ ಕೆಲವೊಬ್ರಿಗೆ ರೆಸೊನೇಟ್ ಆಗುತ್ತೆ, ಕೆಲವೊಬ್ಬರಿಗೆ ಹೋಲ್ ವಿಡಿಯೋ ರೆಸೊನೇಟ್ ಆಗ್ಬೋದು. ಸೊ ಟೇಕ್ ವಾಟ್ ರೆಸೊನೇಟ್ ಆ್ಯಂಡ್ ಲೀವ್ ದ ರೆಸ್ಟ್. ಸೊ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ನಾನು ಮುಂಚೆನೇ ಹೇಳಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ನಂದೆಲ್ಲ ಡೀಟೇಲ್ಸ್ ಇರುತ್ತೆ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಸೊ ಸಿಗೋಣ ಹಾಗಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.